ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕವು ಹೀಗಿದೆ. ಭೂರ್ಭುವ ಸ್ವಸ್ತರುಸ್ತಾರಃ ಸವಿತಾ ಪ್ರಾಪಿತಾಮಹ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಭೂರ್ಭುವ ಸ್ವಸ್ತಾರವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭೂಲೋಕ, ಭೂರ್ಲೋಕ ಮತ್ತು ಸುವಲೋಕಗಳಲ್ಲಿ ವ್ಯಾಪಿಸಿರುವವನು, ಅಥವಾ ಭಗವಾನ್ ವಿಷ್ಣುವಿನಿಂದ ಸಮಸ್ತ ಲೋಕಗಳು ಹೊರಹೊಮ್ಮಿದವು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ತಾರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮನ್ನು ಜನನ ಮರಣಗಳ ಸಾಗರವನ್ನು ದಾಟಿಸುವವನು, ಅಥವಾ ಸಮಸ್ತ ಜೀವಿಗಳಿಗೆ ಈ ಸಂಸಾರ ಸಾಗರವನ್ನು ದಾಟಲು ಸಹಾಯ ಮಾಡುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸವಿತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಎಲ್ಲವನ್ನು ಸೃಷ್ಟಿಸಿದವನು, ಅಥವಾ ಎಲ್ಲಾ ಲೋಕಗಳನ್ನು ಉಂಟು ಮಾಡಿದವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಪಿತಮಹಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಮಾನವರಿಗೂ ಮುತ್ತಾತನಾಗಿದ್ದಾನೆ, ಅಥವಾ ಬ್ರಹ್ಮದೇವನಿಗೆ ತಂದೆಯಾಗಿರುವುದರಿಂದ ಆತನು ಎಲ್ಲರಿಗೂ ಪಿತಾಮಹನಾಗಿದ್ದಾನೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ಞಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗವನ್ನು ನೆರವೇರಿಸುವವರಿಗೆ ಫಲವನ್ನು ನೀಡುವವನು, ಅಥವಾ ಸ್ವತಃ ಯಾಗದ ಸ್ವರೂಪವೇ ಆಗಿರುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ಞಪತಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗವನ್ನು ರಕ್ಷಿಸುವವನು, ಅಥವಾ ಸಮಸ್ತ ಯಾಗಗಳಿಗೂ ರಕ್ಷಕ ಹಾಗೂ ಒಡೆಯನಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ವನೇ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗವನ್ನು ನೆರವೇರಿಸುವವನು, ಅಥವಾ ಯಾಗವನ್ನು ಆಚರಿಸುವವನ ರೂಪದಲ್ಲಿ ಸಾಕ್ಷಾತ್ಕರಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ಞಾಂಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗ ಸ್ವರೂಪದ ಅಂಗಗಳನ್ನು ಹೊಂದಿರುವವನು, ಅಥವಾ ವರಾಹ ರೂಪದಲ್ಲಿ ಆತನ ದೇಹದ ಪ್ರತಿಯೊಂದು ಭಾಗವು ಯಾಗದ ಅಂಗಗಳೊಂದಿಗೆ ಸಮೀಕರಿಸಲ್ಪಟ್ಟಿದೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಯಜ್ಞ ವಾಹನಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾಗವನ್ನು ಮುನ್ನಡೆಸುವವನು, ಅಥವಾ ವಿವಿಧ ಫಲಗಳನ್ನು ನೀಡುವ ಯಾಗಗಳಿಗೆ ಆಧಾರವಾಗಿರುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಸತ್ಕರ್ಮಗಳಿಗೆ ಸೂಕ್ತ ಫಲಗಳು ಲಭಿಸುತ್ತವೆ. ಇದು ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ಸ್ವಂತ ಭೂಮಿ ಮತ್ತು ಮನೆಯನ್ನು ಹೊಂದುವಂತಾಗಲು ಈ ಶ್ಲೋಕವು ನೆರವಾಗುತ್ತದೆ. ಈ ಶ್ಲೋಕವು ನಮ್ಮ ಮನೆಯನ್ನು ಶುಭ ಸುದ್ದಿಗಳಿಂದ ತುಂಬಿಸುತ್ತದೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳನ್ನು ನೆರವೇರಿಸಲು ಸಹಕಾರಿಯಾಗಿದೆ. ಉತ್ತರ ಭದ್ರ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 105ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.